ನಾನು ಶ್ರೀನಿವಾಸ್ ಅಂತೇಳಿ ಚಿತ್ರದುರ್ಗದವರು ಪ್ರಾಪರು. ಇದು ವಾಹನ ಈಗ ಅಪಘಾತ ಆಗಿರೋದು ನಮ್ಮದೇ. ಸೊ ಏನಾಗಿದೆ ಅಂದರೆ ಹೊನ್ನಳ್ಳಿಯಿಂದ ಗಾಡಿ ಲೋಡ್ ಆಗಿದೆ ದಾಬಸ್ಪೇಟೆಗೆ. ಸೊ ಗಾಡಿ ಲೋಡ್ ಆದಾಗ ರಾತ್ರಿ ಬಂದಾಗ ವೆಹಿಕಲ್ಲು ಈ ಚಿಕ್ಕದಾಗಿರೋದ್ರಿಂದ ರಸ್ತೆ ಎದುರುಗಡೆ ವೆಹಿಕಲ್ಲು ಒಬ್ಬ 2 ವೀಲರ್ ಬೈಕ್ನವ್ರು ಅಡ್ಡ ಬಂದುಬಿಟ್ಟು ಗಾಡಿದು ಮೋಷನ್ ಕಟ್ಟಾಗಿದೆ. ಮೋಷನ್ ಕಟ್ಟಾಗಿರೋದ್ರಿಂದ ಸ್ವಲ್ಪ ರಿವರ್ಸ್ ತಗೊಳಕ್ಕೆ ಹೋಗಿ ಡ್ರೈವರು ಈ ಥರ ಅಪಘಾತ ಆಗಿದೆ. ಇದು ಇಲ್ಲಿ ತುಂಬ ಚಿಕ್ಕದಾಗಿದೆ ಇದು ರೋಡು. ಇದು ಇವತ್ತಿಗೆ ಸುಮಾರು ಮೊನ್ನೆ ಯಾವುದೋ ಒಂದು ಬೈಕು ಮತ್ತು ಕಾರು ಏನೋ ಆಗಿತ್ತಂತೆ ತೊಂದರೆ, ಗೊತ್ತಿಲ್ಲ. ಇದಂತೂ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಇದಕ್ಕೆ ಒಂದು ಪರಿಹಾರ ಹುಡುಕ್ತಾರೆ ಅಂತ ಅಂದ್ಕೊತಾ. ಇದು ಟೋಟಲ್ ಆಗಿ ನನ್ನ ಅಂದಾಜು ತುಂಬಾ ಪ್ರಾಬ್ಲಮ್ ಆಗಿದೆ. ಇದು ಗಾಡಿ ಮೇಲೆ ಕೆತ್ತದಾಗೆ ಗೊತ್ತಾಗೋದು. ಇನ್ಸೂರೆನ್ಸ್ ಇದೆ, ತೊಂದರೆ ಏನಿಲ್ಲ. ನಮ್ಮ ಗಾಡಿದೆಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಸರ್ ಗಾಡಿ? ಸರ್ ಇದು ಅದೇ ಹೊನ್ನಳ್ಳಿಯಿಂದ ದಾಬಸ್ಪೇಟೆಗೆ ಹೋಗ್ತಾ ಇತ್ತು. ದಾಬಸ್ಪೇಟೆಗೆ ರಾಜ್ಯ ಹೆದ್ದಾರಿ ಅಂತ ಕರೀತಾರೆ. ಇದರಲ್ಲಿ 30 ಟನ್ ಗಾಡಿ, ಅದು ಪಾಸಿಂಗ್ ಟನ್ ಲೋಡ್. ಅದು 31 ಟನ್ ಪಾಸಿಂಗ್ ಲೋಡು ಇಲ್ಲಿ ಹತ್ತಕ್ಕಾಗ್ತಾ ಇಲ್ಲ. ಇದೆ ಪರಿಸ್ಥಿತಿ. ಇದಕ್ಕೆ ಸಂಬಂಧಪಟ್ಟಂತವರು ಅದನ್ನ ಗಮನ ವಹಿಸ್ತಾರೆ ಅಂತ ನಾನು ಆಶಿಸ್ತಾ. ಶ್ರೀನಿವಾಸ್ ಅಂತ ಹೇಳಿ ಚಿತ್ರದುರ್ಗ ಸರ್. ಚಿತ್ರದುರ್ಗ ನೋಡಿ, ಈಗ ಅವರು ವಾಹನದ ಮಾಲೀಕರು ಹೇಳ್ತಿರ್ತಕ್ಕಂಥದ್ದು ಇಷ್ಟು ಒಂದು ರಾಜ್ಯ ಹೆದ್ದಾರಿ ಅಂತ ಹೇಳಲಿಕ್ಕೂ ಒಂಥರ ಹೌದು ಅಲ್ಲೋ ಅನ್ನುವಂಥ ಅನುಮಾನ ಬರುತ್ತೆ. ಆ ಥರ ಇದೆ. ಒಂದು ಕಿರಿದಾದ ರಸ್ತೆ, ಒಂದು ಹಳ್ಳಿ ರಸ್ತೆ ಥರ ಇರ್ತಕ್ಕಂಥದ್ದು. ಈಗ ಸ್ಥಳೀಯರು ಅವರು ಕೂಡ ಮಾತಾಡ್ಸೋಣ ಸರ್. ಈಗ ಈ ರಸ್ತೆ ನೀವು ಸ್ಥಳೀಯರು ಸರ್? ಇದೇ ಊರ ನಿಮ್ಮದು? ಹೌದಾ ಸರ್? ಈಗ ರಸ್ತೆ ನಾವು ನೋಡಿದ ಹಾಗೆ ಇಲ್ಲಿ ಪಕ್ಕದಲ್ಲೇ ಒಂದು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ರಾಜ್ಯ ಹೆದ್ದಾರಿ ಭಾಳ ಅಗಲವಾಗಿರಬೇಕಿತ್ತು ರಸ್ತೆ, ಆದರೆ ಒಂದು ಕಿರಿದಾದ ಒಂದು ಹಳ್ಳಿಯ ರಸ್ತೆ ಥರ ಇದೆ. ಏನು ಹೇಳ್ತೀರಿ ಸರ್ ನೀವು? ಸರ್ 2 ವರ್ಷ ಹಿಂದೆನೂ ಇದೇ ಥರ ಆಗಿತ್ತು. ಇದು ದಾರಿಯಲ್ಲಿ ಹೊಸೊಬ್ರಿಗೆ ಬಂದ್ರೆ ಗೊತ್ತಾಗಲ್ಲ, ಭಾಳ ಕ್ರಾಸಿ ಐತಿ. ಹಿಂಗೆ ಆಗ್ತಿರೋದು. ದಾರಿ ಅಗಲ ಮಾಡಬೇಕಿದು. ಯಾರು ಇದು ಮಾಡ್ತಲ್ಲ, ದಾರಿ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತಲ್ಲ. ಎಷ್ಟು ಬಿದ್ದು ಏನಾಗಿದ್ರು ಯಾರು ಇದು ಮಾಡ್ಕೊಂತಲ್ಲ ಅಷ್ಟೇ. ಇದು ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈಗ ಇಲ್ಲೇ ಒಂದು ನಾನು ನೋಡ್ತೀನಿ ಸರ್, ಇಲ್ಲೇ ಪಕ್ಕದಲ್ಲಿ ಬಹಳ ದೊಡ್ಡ ಒಂದು ಆಳವಾದ ಗುಂಡಿ ಬಿದ್ದಿರ್ತದೆ. 2 ವರ್ಷದಿಂದ ಅಲ್ಲಿ ಒಂದು ಗಾಡಿ ಬಿದ್ದಿತ್ತು, ಇದೆ ಲೋಡ್ ಗಾಡಿನೇ. ಪಾಪ ಅವ್ರು ಕೆಳಗ್ ಬಿಟ್ಟಿಲ್ಲ, ಡಾಂಬರ್ ರೋಡ್ ಮೇಲಿಂದಾನೆ ಕೆಳಗೆ ಹೋಯ್ತು ಗಾಡಿ. ಅದು ಅಂದ್ರೆ ರಸ್ತೆ ಅಗಲೀಕರಣ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ? ಇದು ಮಾಡ್ತಾ ಇಲ್ಲ, ಅವರು ಮಾಡ್ತಾ ಇಲ್ಲ. ರಾಜ್ಯ ಹೆದ್ದಾರಿ ಇರ್ಫಾನ್ ನೋಡಿ ವೀಕ್ಷಕರೇ, ಇಲ್ಲಿ ಒಂದು ಸಮಸ್ಯೆ ಇದೆ. ಏನಪ್ಪ ಅಂದರೆ ರಾಜ್ಯ ಹೆದ್ದಾರಿ ಅಂದರೆ ಕನಿಷ್ಠ ಪಕ್ಷ ಒಂದು 20 ರಿಂದ 25 ಅಡಿಗಳಷ್ಟು ಒಂದು ರಸ್ತೆ ಆದರೂ ಇರಬೇಕಿತ್ತು. 10 ಅಡಿಗಳಷ್ಟು ರಸ್ತೆ, 10 ಅಡಿ ಇರತಕ್ಕಂಥ ರಸ್ತೆ ಅಂದರೆ ಈ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಇಂತಹ ರಸ್ತೆಯಲ್ಲಿ ರಾಜ್ಯ ಹೆದ್ದಾರಿ ಅಂತ ಹೇಳ್ತಾ ಇದ್ದೀರಿ ನೀವು. ನಿಮ್ಮ ದಾಖಲೆಗಳಲ್ಲಿ ರಾಜ್ಯ ಹೆದ್ದಾರಿ ಅಂತ ತೋರಿಸ್ತಾ ಇದ್ದೀರಾ ನೀವು. ಈ ಒಂದು ರಾಜ್ಯ ಹೆದ್ದಾರಿ ಅಂತ ಇದಕ್ಕೆ ಯಾರಾದರೂ ಹೇಳ್ತಾರಾ ಅಧಿಕಾರಿಗಳೇ? ನೀವೇ ಹೇಳಿಬಿಡಿ. ಯಾವ ಒಂದು ದಾಖಲೆಯ ಪ್ರಕಾರ ರಾಜ್ಯ ಹೆದ್ದಾರಿ ಆಗಿರ್ಬೋದು, ಆದರೆ ನನಗಂತೂ ಯಾವ ರೀತಿಯಲ್ಲೂ ಇದು ರಾಜ್ಯ ಹೆದ್ದಾರಿಯಾಗಿ ನನಗೆ ಕಾಣಿಸ್ತಾ ಇಲ್ಲ. 10 ಅಡಿ 12 ಅಡಿ ಇರ್ತಕ್ಕಂಥ ರಸ್ತೆ ರಾಜ್ಯ ಹೆದ್ದಾರಿ ಅಂತ ಯಾರಾದರೂ ಹೇಳಿದರೆ ನಿಮ್ಮಷ್ಟು ನಾಚಿಕೆಗೆಟ್ಟ ಅಧಿಕಾರಿಗಳು ಇನ್ಯಾರೂ ಇಲ್ಲ ಅಂತ ಹೇಳ್ಬೋದು. ಶಾಸಕರು ಏನು ಮಾಡ್ತಾ ಇದ್ದೀರಿ? ಜನ ಆರಿಸ್ತಾರೆ, ಓಟ್ ತಗೊಳ್ತೀರಾ, 5 ವರ್ಷಕ್ಕೊಂದ್ಸಲ ಬಂದುಬಿಟ್ಟು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಆಶ್ವಾಸನೆಯನ್ನು ಕೊಡ್ತೀರಾ. ಆಶ್ವಾಸನೆಯನ್ನು ಕೊಟ್ಟುಬಿಟ್ಟು ಮತವನ್ನು ತಗೊಂಡು ಆರಾಮಾಗಿ ನಿಮ್ಮ ಪಾಡಿಗೆ ನೀವು ಇದು ಬಿಡ್ತೀರಾ. ಇಲ್ಲಿ ಆಗ್ತಿರ್ತಕ್ಕಂಥ ನಷ್ಟ, ಪ್ರಾಣ, ಏನು ಜನಗಳು ಪ್ರಾಣ ಹೋಗ್ತಾ ಇದೆ, ಜನ ಓಡಾಡೋಕ್ಕೆ ಪರದಾಡ್ತಾ ಇದ್ದಾರೆ. ಆದರೂ ನೀವು ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ, ನೀವು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂದರೆ ಜನರ ಮತಗಳನ್ನು ತಗೊಂಡು ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಇದರ ಅರ್ಥ. ನೀವು ಈ ಒಂದು ರಾಜ್ಯ ಹೆದ್ದಾರಿಯನ್ನು ಯಾವಾಗ ಅಂದರೆ ಸುಮಾರು ಒಂದು 50-60 ವರ್ಷಗಳಷ್ಟು ಹಿಂದೆ ಇರ್ತಕ್ಕಂಥ ರಸ್ತೆ ಇವತ್ತಿಗೂ ಹಾಗೆ ಇದೆ ಅಂದರೆ ಏನೂ ಅಭಿವೃದ್ಧಿ ಆಗಿಲ್ಲ ಅಂದರೆ ಇದು ನಿಮ್ಮ ಒಂದು ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ನಿಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅಧಿಕಾರಿಗಳು ನಿಮ್ಮ ಕಂಟ್ರೋಲಲ್ಲಿ ಇರ್ತಾರೆ. ಶಾಸಕರು ನೀವು ಹೇಳ್ದಂಗೆ ಅವ್ರು ಕೇಳಬೇಕಾಗತ್ತೆ. ನೀವು ಇದ್ರ ಬಗ್ಗೆ ಗಮನ ಹರಿಸಿದರೆ ಈ ಒಂದು ಕೆಲಸವನ್ನು ಮಾಡ್ಬೋದು. ಮತ್ತು ಸ್ಥಳೀಯರು ಕೂಡ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿ ಬಾರಿ ರಸ್ತೆಗಳ ಬಗ್ಗೆ ಹೇಳುವಾಗ ನಾನು ಜನರಿಗೆ ನೇರವಾಗಿ ದೂಷಿಸ್ತೀನಿ ನಾನು. ಯಾಕಂದರೆ ಸಾರ್ವಜನಿಕರು ಎಲ್ಲಿಯವರೆಗೆ ಈ ಒಂದು ಪ್ರತಿಭಟನೆಗೆ ಇಳಿಯಲ್ವೋ, ಎಲ್ಲಿಯವರೆಗೆ ಶಾಸಕರ ಬಗ್ಗೆ ಪ್ರತಿಭಟನೆ ಮಾಡಲ್ವೋ, ಎಲ್ಲಿಯವರೆಗೆ ರಸ್ತೆಯ ಬಗ್ಗೆ ತಮಗೆ ಬೇಕಾಗುವಂಥ ಅಭಿವೃದ್ಧಿ ಬಗ್ಗೆ ಎಲ್ಲಿಯವರೆಗೆ ಪ್ರತಿಭಟನೆಯನ್ನು ಜನ ಮಾಡಲ್ವೋ ಅಲ್ಲಿಯವರೆಗೆ ಏನೂ ಕೆಲಸಗಳಾಗಲ್ಲ. ಈ ಥರದ ಒಂದು ರಸ್ತೆ ಏನಾದರೂ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಗುಂಡಿ ಸಾಮಾನ್ಯವಾಗಿದ್ದಿದ್ದರೂ ಕೂಡ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಇವತ್ತು ಯಾವಾಗಲೂ ಆ ರಸ್ತೆ ಸರಿಯಾಗ್ತಾ ಇತ್ತು. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅದೇನಾಗಿದೆ ಗೊತ್ತಿಲ್ಲ. ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೇನು ಬೇಕು ಅನ್ನುವಂಥ ಒಂದು ತಿರಸ್ಕಾರ ಮನೋಭಾವ, ನಿರ್ಲಕ್ಷ್ಯ ಮನೋಭಾವ ಜನರಲ್ಲಿ ಇದೆ.
ಹಾಗಾಗಿ ಪ್ರತಿದಿನ ಇಂತಹ ಒಂದು ಅಪಘಾತಗಳು ಅವಘಡಗಳು ಆಗ್ತಾಯಿದ್ರು ಕೂಡ ಯಾರು ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸದ್ಯ ಅಂತೂ ನೋಡಿ ಪಾಪ ಆ ಒಂದು ಲಾರಿ ಮಾಲೀಕರಿಗೆ ಆದಂಥ ನಷ್ಟ ಯಾರು ತುಂಬಿಸ್ಕೊಡ್ತಾರೆ? ಎಲ್ಲೋ ಒಂದು ಕಡೆ ಲೋನ್ ಮಾಡಿ ಸಾಲ ಮಾಡಿ ಕಷ್ಟಪಟ್ಟು ಏನೋ ಒಂದು ಲಾರಿಯನ್ನು ಓಡಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ಥರ ಆದರೆ ಅವರ ಜೀವನ ಯಾವ ಥರ ಆಗಬೇಕು? ನಿಮಗೇನಾಗಬೇಕು ಅಧಿಕಾರಿಗಳೇ? ಎ ಸಿ ರೂಮಲ್ಲಿ ಕೂತಿರ್ತೀರಿ ನೀವು, ನಿಮಗೇನು ಮಾಡೋಕ್ಕಾಗಲ್ಲ. ಎ ಸಿ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೋ ದಾಖಲೆಯಲ್ಲಿ ರಸ್ತೆಯನ್ನು ನೀವು ದಾಖಲೆಯಲ್ಲಿ ಬರೀತೀರಿ ನೀವು ರಸ್ತೆ ಅಭಿವೃದ್ಧಿ ಆಗಿದೆ ಅಂತ. ಇಲ್ಲಿ ಅಭಿವೃದ್ಧಿ ತೋರಿಸ್ಬೇಕಲ್ಲ. ನೋಡಿ, ಒಂದು ಸಾಮಾನ್ಯವಾಗಿ ರಾಜ್ಯ ಹೆದ್ದಾರಿಯಲ್ಲಿ ಒಂದು ಗುಂಡಿ ನಿಮ್ಮಿಂದ ಮುಚ್ಚಕ್ಕಾಗ್ತಿಲ್ಲ ಅಂದರೆ ನಿಮ್ಮಂಥ ನಿರ್ಲಕ್ಷ್ಯ ಅಧಿಕಾರಿಗಳು ಇನ್ಯಾರಿಲ್ಲ ಅಂತಲೇ ಹೇಳ್ಬೋದು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದಾರೆ ರೈಟ್ ನ್ಯೂಸ್ ಕನ್ನಡ.